ಅಟೆನ್ಷನ್ SC ಕ್ಯಾಟಗರಿ SC ಕೋಟಾ ಕ್ಲೇಮಿಂಗ್ ಸ್ಟೂಡೆಂಟ್ಸ್ ಬೋತ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಯಾರು ಕ್ಲೇಮ್ ಮಾಡ್ತಾ ಇದ್ದೀರಾ, ಪರ್ಟಿಕ್ಯುಲರ್ಲಿ SC ಕ್ಯಾಟಗರಿ, ನಿಮಗೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ KA ಕಡೆಯಿಂದ. ಆಕ್ಚುಲಿ ಇದು ಬರಲ್ಲ ಅನ್ಕೊಂಡಿದ್ದೆ ಡಿಪ್ಲೊಮಾದವರಿಗೆ, ಆಕ್ಚುಲಿ ನನಗೆ ಐಡಿಯಾ ಇತ್ತು ಜನವರಿಲೇ, ಬಟ್ DCTಗೆ ಈಸಿಲಿ ಅಪ್ಲೈ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಅವರು KA ಕಡೆಯಿಂದ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನಾನು ಒಂದು ಗ್ರೂಪ್ ಅಲ್ಲಿ ಸರ್ಕ್ಯುಲೇಟ್ ಮಾಡಿದ್ದೆ, ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡಕ್ ಬಂದಿರೋದು. ಸೊ ಪರ್ಟಿಕ್ಯುಲರ್ಲಿ SC ಕ್ಯಾಟಗರಿ ಯಾರಿದ್ದೀರಾ, ನೀವು ಕ್ಯಾಸ್ಟ್ ಆಗ್ಲಿ ಇನ್ಕಮ್ ಆಗ್ಲಿ ಸರ್ಟಿಫಿಕೇಟ್ ಏನ್ ಮಾಡಿಸ್ಕೊಂಡಿದ್ದೀರಾ, ಪ್ರೀವಿಯಸ್ ಮಾಡಿಸ್ಕೊಂಡಿದ್ರೆ ಅದು ನಿಮಗೆ ವ್ಯಾಲಿಡ್ ಆಗಲ್ಲ. ಅಪ್ಡೇಟ್ ಮಾಡಿಸ್ಕೊಬೇಕು. ಏನ್ ಅಪ್ಡೇಟ್ ಮಾಡಬೇಕು ಎಲ್ಲ ಡೀಟೇಲ್ ತಿಳಿಸ್ಕೊಡ್ತೀನಿ. ಸೊ ರಿಮೈನಿಂಗ್ ಕ್ಯಾಟಗರಿ ಯಾರಿದ್ದೀರಾ, ಕ್ಯಾಟಗರಿ 1 ಆಗಿರ್ಬೋದು, 2A ಆಗಿರ್ಬೋದು, ಅಥವಾ 2B ಆಗಿರ್ಬೋದು, ಅಥವಾ 3A ಆಗಿರ್ಬೋದು, ಅಥವಾ 3B ಆಗಿರ್ಬೋದು, ಅಥವಾ ST ಆಗಿರ್ಬೋದು. ST ರಿಲೇಟಬಲ್ ಇಲ್ಲ, ಓನ್ಲಿ SC ಕ್ಯಾಟಗರಿ. ಸೊ ನಿಮಗೆ ಬೋರ್ಡ್ ಕಡೆಯಿಂದ ಒಂದು ಸರ್ಕ್ಯುಲರ್ ಬಂತು. ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ನಿಮ್ಮ ಕ್ಯಾಟಗರಿಲಿ ಒಳ ಮೀಸಲಾತಿ ಆಗಿದೆ, ಅಂದ್ರೆ ಡಿವಿಷನ್ಸ್ ಆಗಿದೆ. ಲಾಸ್ಟ್ ಆಗಸ್ಟ್ ಇಂದ ಡಿವಿಷನ್ಸ್ ಆಗಿದೆ. ಸೊ ಲಾಸ್ಟ್ ಆಗಸ್ಟ್ ಇಂದ ಯಾರನ್ನ ಅಪ್ಡೇಟ್ ಮಾಡಿಸ್ಕೊಂಡಿದ್ರೆ ನಿಮ್ಮ ಸರ್ಟಿಫಿಕೇಟ್ ಚೇಂಜಸ್ ಆಗಿದೆ. ಅದಕ್ಕಿಂತ ಮುಂಚೆ ಮಾಡಿಸ್ಕೊಂಡಿದ್ರೆ, ಯಾಕಂದ್ರೆ ಯೂಶಲಿ SC ಅವರಿಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಕೊಡ್ತಾರೆ, ಕ್ಯಾಸ್ಟ್ ಸರ್ಟಿಫಿಕೇಟ್. ಇನ್ಕಮ್ ಚೇಂಜಸ್ ಮಾಡ್ಕೊಬೇಕಾಗುತ್ತೆ. ಕೆಲವರಿಗೆ ಇನ್ಕಮ್ ಸಪರೇಟ್ ಕೊಟ್ಟಿರ್ತಾರೆ, ಕೆಲವರಿಗೆ ಇನ್ಕಮ್ ಕ್ಯಾಸ್ಟ್ ಎರಡು ಒಟ್ಟಿಗೆ ಇರುತ್ತೆ. ಓಕೆ, ಸೊ ದೋಸ್ ಹೂ ಆರ್ ಕ್ಲೇಮಿಂಗ್ ರಿಸರ್ವೇಶನ್ ಅಂಡರ್, ಇಂಪಾರ್ಟೆಂಟ್ ನೋಟ್ ಟು ದ SC ಕ್ಯಾಂಡಿಡೇಟ್ಸ್. ಇದು ಕೊಟ್ಟಿರೋದು KA ಕಡೆಯಿಂದ. ಎಲ್ಲ ಪ್ರಿನ್ಸಿಪಲ್ಸ್ ಗ್ರೂಪ್ಸ್ ಅಲ್ಲಿ ಹಾಕಿದ್ದಾರೆ. ಎಕ್ಸಾಕ್ಟ್ಲಿ ಏನು ಅಂದ್ರೆ, ಶಾರ್ಟ್ಲಿ DCT ಅಪ್ಲಿಕೇಶನ್ ನ ಓಪನ್ ಮಾಡ್ತೀವಿ. ಅದಕ್ಕೆ ಒಂದು ಇನ್ಫಾರ್ಮೇಶನ್ ಪಾಸ್ ಮಾಡಿ, ಪರ್ಟಿಕ್ಯುಲರ್ಲಿ SC ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಮತ್ತೆ ಎಲ್ಲಾ ಸ್ಟೂಡೆಂಟ್ಸ್ಗೆ ಏನು ಅಂತಂದ್ರೆ ಡಿಜಿ ಲಾಕರ್ ಅಕೌಂಟ್ ನ ಎನೇಬಲ್ ಮಾಡಬೇಕು ಅಂತ. ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡಿ. ಸೊ ದೋಸ್ ಹೂ ಆರ್ ಕ್ಲೇಮಿಂಗ್ ರಿಸರ್ವೇಶನ್ ಅಂಡರ್ SC ಕ್ಯಾಟಗರಿ ನೀಡ್ ಟು obtain SC ಕ್ಯಾಟಗರಿ A, SC ಕ್ಯಾಟಗರಿ B, SC ಕ್ಯಾಟಗರಿ C certificates from ತಹಸೀಲ್ದಾರ್ ಆಫೀಸ್, otherwise not able to claim the SC reservation. ಅರ್ಥ ಮಾಡ್ಕೊಳ್ಳಿ. ಸೊ ಏನು ಅಂತಂದ್ರೆ, ನಿಮ್ಮ ಸರ್ಟಿಫಿಕೇಟ್ ಹಳೇದ ಈ ತರ ಇತ್ತು. ಓಕೆ, ಸೊ ಆನ್ಲೈನ್ ಅಪ್ಲಿಕೇಶನ್ ಶಾರ್ಟ್ಲಿ ಬಿಡ್ತೀರಿ, ಎನೇಬಲ್ ಮಾಡ್ತೀನಿ ಅಂತ ಹೇಳಿದ್ರೆ. ಸೊ ನಾನು ರಫ್ಲಿ ಮಾರ್ಚ್ ಲಾಸ್ಟ್ ವೀಕ್ ಅಂತ ಹೇಳಿದ್ದೆ, ಪ್ರಾಬಲಿ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಆಗ್ಬೋದು, ಅರೌಂಡ್ 10th ಆಗ್ಬೋದು. ಸೊ ಬಿಡ್ತಾರೆ. ಸೊ ನಿಮ್ಮ DCT ಎಕ್ಸಾಮ್ ಬಂದು 23rd ಮೇ ಇದೆ, ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ND ಅಕಾಡೆಮಿ ಕಡೆಯಿಂದ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದೀನಿ, ನಡೀತಾ ಇದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಪಿಂಗ್ ಅಂಡ್ ಜಾಯಿನ್. ಸೊ ನಿಮಗೆ ಹಳೆಯ ಸರ್ಟಿಫಿಕೇಟ್ ಈ ತರ ಇತ್ತು ನಿಮಗೆ. ಓಕೆ, ಬರೀ ಶೆಡ್ಯೂಲ್ ಕ್ಯಾಸ್ಟ್ ಆದಿ ಕರ್ನಾಟಕ ಅಂದ್ರೆ ಈ ತರ ಇಂಡಿಕೇಟ್ ಮಾಡ್ತಾ ಇದ್ರು. ಇದ್ರಲ್ಲಿ ಸಬ್ ಕ್ಯಾಟಗರೀಸ್ ಇಲ್ಲ. ಬಟ್ ಇವಾಗ ನ್ಯೂ ಸರ್ಟಿಫಿಕೇಟ್ಸ್ ಸುಮಾರು ಜನ ಸ್ಟೂಡೆಂಟ್ಸ್ ತಗೊಂಡಿದ್ದೀರಾ, ನಿಮ್ ಗಮನಕ್ಕೆ ಬಂದಿರುತ್ತೆ. ಓಕೆ, ಅದು ಯಾರು ಇನ್ನ ಮಾಡಿಸ್ಕೊಂಡಿಲ್ಲ ಅವ್ರ ಗಮನಕ್ಕೆ ಬರ್ತಾ ಇರೋದು. ಆಮೇಲೆ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಹೆಚ್ಚು ಶೇರ್ ಮಾಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದೇ ಮೇ ಲೂಸ್ ದ SC ಕ್ಯಾಟಗರಿ ಕೋಟಾ, SC ಇನ್ಕಮ್ ಕೋಟಾ ಲೂಸ್ ಆಗ್ಬೋದು, ಫೀಸ್ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ KA ಕಟ್ಟೋದು. ಓಕೆ ನೋಡಿ, ಹೊಸ ಸರ್ಟಿಫಿಕೇಟ್ ಇದು ಬಂದು ಹಳೆ ಸರ್ಟಿಫಿಕೇಟ್, ಇದು ಬಂದು ಹಳೆ ಸರ್ಟಿಫಿಕೇಟ್. ಸೊ ಇದು ಬಂದು ಹೊಸ ಸರ್ಟಿಫಿಕೇಟ್ ನೋಡಿ. ಶೆಡ್ಯೂಲ್ ಕ್ಯಾಸ್ಟ್ ಆದಿ ಕರ್ನಾಟಕ ಮಾದಿಗ /ಗ್ರೂಪ್ A ಅಂತ ಬಂದಿದೆ. ಅದೇ ತರ ಗ್ರೂಪ್ B ಅಂತ ಬರುತ್ತೆ, ಅದೇ ತರ ಗ್ರೂಪ್ C ಅಂತ ಬರುತ್ತೆ. ಈ ಗ್ರೂಪ್ಸ್ಗೆ ಸರ್ಟನ್ ಕ್ಯಾಸ್ಟ್ ಬರುತ್ತೆ, ಕ್ಯಾಟಗರಿ ಬರುತ್ತೆ. ಎಲ್ಲ ಅಪ್ಡೇಟ್ ಏನ್ ಸರ್ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ತಾ ಇದ್ದೆ, ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತ ಕೇಳ್ತೀರಾ. ಅದು ನನಗೆ ಗೊತ್ತು, ಅದಕ್ಕೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಕ್ ಬಂದಿದ್ದೀನಿ. ಓಕೆ, ಪರ್ಟಿಕ್ಯುಲರ್ಲಿ ಇದು SC ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಅವರು ನೋಡ್ಲೇಬೇಕಾದ ವಿಡಿಯೋ ಇದು. ಸೊ ನಿಮ್ಮ ಫ್ರೆಂಡ್ಸ್ ಯಾರನ್ನ ಇದ್ರೆ ದಯಮಾಡಿ ಇದನ್ನ ಶೇರ್ ಮಾಡಿ. ಆಮೇಲೆ ಈ ತರ ಅಪ್ಡೇಟ್ ಬರೋದಕ್ಕೆ ND ಅಕಾಡೆಮಿಯಿಂದ ಮಾತ್ರ ಪಾಸಿಬಲ್, ಯಾಕಂದ್ರೆ ಪ್ರತಿಯೊಂದು ಅಪ್ಡೇಟ್ ರಿಲೇಟಿಂಗ್ DCT ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಕೊಡ್ತಾನು ಇರ್ತೀನಿ. ಅದಕ್ಕೆ ನೀವೇನ್ ಮಾಡ್ಬೇಕು, ND ಅಕಾಡೆಮಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಅಲ್ಲಿ ಎಲ್ಲ ಅಪ್ಡೇಟ್ ಬರುತ್ತೆ. ಅಲ್ಲಿ ಪ್ರಮೋಷನ್ಸ್ ಬರ್ತಾ ಇರುತ್ತೆ. ನೆಗ್ಲೆಕ್ಟ್ ದ ಪ್ರಮೋಷನ್ಸ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್, ಎಲ್ಸ್ ಟೇಕ್ ದ ರಿಕ್ವೈರ್ಡ್ ಡೇಟಾ. ಓಕೆ, ಆಮೇಲೆ ND ಅಕಾಡೆಮಿದು ಅಫಿಷಿಯಲ್ ವೆಬ್ಸೈಟ್ ಕ್ರಿಯೇಟ್ ಮಾಡಿದೀನಿ. ಈಗ ndacademy.netlify.app ಮಾಡ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ. ಅಪ್ಡೇಟ್ ಮಾಡ್ತಾ ಇರ್ತೀನಿ. ಎಲ್ಲಾ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಜಾಯಿನ್ ಆಗ್ಬೋದು. ಸೊ ಜಾಯಿನ್ ಆಗಿ ಅಲ್ಲಿರಿ. ಇಫ್ ಆರ್ ಇಂಟ್ರೆಸ್ಟೆಡ್ ಟು ಜಾಯಿನ್ ND ಅಕಾಡೆಮಿ ಕೋಚಿಂಗ್, ಈ ತರ ಒಂದು ಪರ್ಸನಲ್ ಸಪೋರ್ಟ್ ಇಂಡಿವಿಜುವಲ್ ಆಗಿ ಸಿಗುತ್ತೆ. ರೆಕಾರ್ಡೆಡ್ ಕ್ಲಾಸ್ ಇದೆ, ಆಮೇಲೆ ಲೈವ್ ಕೋಚಿಂಗ್ ಇದೆ, ರೆಕಾರ್ಡೆಡ್ ಕ್ಲಾಸ್ ಇದೆ. ಯಾರನ್ನ ಲೈವ್ ಕೋಚಿಂಗ್ ಇಷ್ಟಪಡೋದು ರೆಕಾರ್ಡೆಡ್ ಕ್ಲಾಸ್ ತಗೊಂಡು ನೋಡಬಹುದು. ಕಂಪ್ಲೀಟ್ ಡೇಟಾ ರೆಡಿ ಇದೆ, 100 ಮಾರ್ಕ್ಸ್ ರೆಡಿ ಇದೆ. ಪ್ಲಸ್ ಈ ಸಲ ಏನಾಗ್ತಾ ಇದೆ ಅದನ್ನು ಎವ್ರಿ ವೀಕೆಂಡ್ ಅಡಾಪ್ಟ್ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ. ಸೊ ಪರ್ಸನಲ್ ಗೈಡೆನ್ಸ್ ಇದೆ, ಮತ್ತೆ LMR PPT ಕೋರ್ಸ್ ಇದೆ. ಟೆಸ್ಟ್ ಮೆಟೀರಿಯಲ್ ಸಿಗುತ್ತೆ ನಿಮ್ಗೆ, ಅಲ್ಲಿ ವಿಡಿಯೋ ಸಿಗಲ್ಲ. ಓಕೆ, ದಟ್ಸ್ ದ ಡಿಫರೆನ್ಸ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಪಿಂಗ್ ಮೀ. This is the results of ND Academy over the years. You can go through it once. And personal guidance, particularly ಬೇರೆ ಕಡೆ ಜಾಯಿನ್ ಆಗಿ ಸರ್ ನಂಗೆ ಒಂದು ಗೈಡೆನ್ಸ್ ಬೇಕು ಅಂದ್ರೆ ಅದನ್ನು ಪ್ರೊವೈಡ್ ಮಾಡ್ತೀನಿ. ಅದಕ್ಕೊಂದು ಚಾರ್ಜಸ್ ಇರುತ್ತೆ. ಸೊ ಎನಿಥಿಂಗ್ ಇಫ್ ಯು ವಾಂಟ್ ಯು ಕ್ಯಾನ್ ಪಿಂಗ್ ದ ನಂಬರ್ ಮೆನ್ಷನ್ಡ್ ಹಿಯರ್. ಓಕೆ, ಪಿಂಗ್ ಮಾಡಿ.
ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಎಕ್ಸಾಕ್ಟ್ಲಿ ಏನು ಅಂತಂದ್ರೆ SC ಕ್ಯಾಟಗರಿಯವರು 3 ಕ್ಯಾಟಗರಿ ಡಿವೈಡ್ ಆಗಿದೆ. ಪರ್ಟಿಕ್ಯುಲರ್ SC ಕ್ಯಾಟಗರಿ ಬಂದು ಸಬ್ ಕ್ಯಾಟಗರಿ ಅಂದ್ರೆ ಸಬ್ ಕ್ಯಾಟಗರಿ ಒಳ ಮೀಸಲಾತಿ ಅಂತ ಕರಿತೀವಿ. ಸೊ ಟೋಟಲ್ 17%, 98 ಕ್ಯಾಸ್ಟ್ ಬರುತ್ತೆ SCಗೆ. ಅದ್ರಲ್ಲಿ ಕ್ಯಾಟಗರಿ ಎಗೆ 16 ಕ್ಯಾಸ್ಟ್ ಮಾಡಿದ್ದಾರೆ, ಕ್ಯಾಟಗರಿ ಬಿಗೆ 19 ಕ್ಯಾಸ್ಟ್ ಮಾಡಿದ್ದಾರೆ, ಕ್ಯಾಟಗರಿ ಸಿಗೆ 63 ಕ್ಯಾಸ್ಟ್ ಮಾಡಿದ್ದಾರೆ. ಟೋಟಲ್ SC ಕ್ಯಾಸ್ಟ್ ಅಂದ್ರೆ SC ಗ್ರೂಪ್ ಅಂಡರ್ 98 ಕ್ಯಾಸ್ಟ್ ಬರುತ್ತೆ, ಸಬ್ ಕ್ಯಾಸ್ಟ್ ಬರುತ್ತೆ. ಅದರಲ್ಲಿ ಒಂದೊಂದು ಕ್ಯಾಟಗರಿ ಇಷ್ಟಿಷ್ಟು ಅಂತ ಕೊಟ್ಟಿದ್ದಾರೆ. ಅದ್ರ ಏನು ಅಂದ್ರೆ ಕ್ಯಾಟಗರಿ ಎ ಬಂದು 16 ಕ್ಯಾಸ್ಟ್ 6% ಮೀಸಲಾತಿ, ಕ್ಯಾಟಗರಿ ಬಿ ಬಂದು 19 ಕ್ಯಾಸ್ಟ್ 6% ಮೀಸಲಾತಿ, ಆಮೇಲೆ ಕ್ಯಾಟಗರಿ ಸಿ ಬಂದು 63 ಕ್ಯಾಸ್ಟ್ 5% ಮೀಸಲಾತಿ. ಟೋಟಲ್ 17% ರಿಸರ್ವ್ ಮಾಡ್ತಾರೆ SC ಕ್ಯಾಂಡಿಡೇಟ್ಸ್ಗೆ. ಸೊ ಇದರಿಂದ ಏನ್ ಸರ್ ಅಡ್ವಾಂಟೇಜ್ ಅಂತಂದ್ರೆ, ಅಡ್ವಾಂಟೇಜ್ ಬಂದು ಇಲ್ಲಿ ಬರುತ್ತೆ ನೋಡಿ ಇಲ್ಲಿ. ಓಕೆ, ಇಲ್ಲಿ ನಿಮ್ಗೆ ಕ್ಯಾಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸ್ ಕೊಡ್ತಾರೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಇದ್ರ ಬಗ್ಗೆ, ಕಟ್ ಆಫ್ ಬಗ್ಗೆ, ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಹೇಳಿದ್ದೆ. ಇದನ್ನೇ ಹೇಳೋದು, ಗ್ರೂಪ್ ಅಲ್ಲಿ ಎಲ್ಲ ಅಪ್ಡೇಟ್ಸ್ ಬರುತ್ತೆ ಅಂತ. DCT 2026 ಪ್ಲೇ ಲಿಸ್ಟ್ ಇದೆ, ಅಲ್ಲೋಗಿ ಚೆಕ್ ಮಾಡಿ, ಎಲ್ಲ ಅಪ್ಡೇಟ್ಸ್ ಬರುತ್ತೆ. ಅಲ್ಲಿ ನೋಡ್ತಾ ಇರಿ, ರಿಲೇಟಬಲ್ ಟು DCT ಮಾತ್ರ ಮಾಡೋದು ನಾನು ನಿಮ್ಗೆ. ಪ್ರತಿಯೊಂದು ಇನ್ಫಾರ್ಮೇಶನ್ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ SCG, SCK, SCR ಅಂತ ಇತ್ತು. SCG ಅಂತಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಜನರಲ್, ಶೆಡ್ಯೂಲ್ ಕ್ಯಾಸ್ಟ್ ಕನ್ನಡ, ಶೆಡ್ಯೂಲ್ ಕ್ಯಾಸ್ಟ್ ರೂರಲ್ ಅಂತ. ಈ ಸಲ ಅದು SCA, SCB, SCC ಆಗೋ ಚಾನ್ಸಸ್ ತುಂಬಾ ಇದೆ. ಅಂದ್ರೆ ಆ ಕ್ಯಾಟಗರಿಗೆ ಸಪರೇಟ್ ಕೊಡ್ತಾರೆ. ಹಂಗಾರೆ ಯಾವ್ದು ಸರಿ SCA ಕ್ಯಾಟಗರಿ ಯಾವುದು, SCB ಕ್ಯಾಟಗರಿ ಯಾವುದು, SCC ಕ್ಯಾಟಗರಿ ಯಾವುದು, ಅದು ನಿಮ್ಗೆ ಸರ್ಟಿಫಿಕೇಟ್ ಅಲ್ಲಿ ನೋಡಿ ಈ ತರ ಮೆನ್ಷನ್ ಆಗ್ಬೇಕು ನಿಮ್ಗೆ ಇಲ್ಲಿ. ಸೊ ಈಗ ಯಾರು SC ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದೀರಾ, ನಿಮ್ಮ ಹತ್ರ ಸರ್ಟಿಫಿಕೇಟ್ ಈ ತರ ಮೆನ್ಷನ್ ಆಗಿಲ್ಲ ಅಂದ್ರೆ, ಬರೀ ಈ ತರ ಮೆನ್ಷನ್ ಆಗಿದೆ SC ಶೆಡ್ಯೂಲ್ ಕ್ಯಾಸ್ಟ್ ಅನ್ಬಿಟ್ಟು ಒಂದು ಕ್ಯಾಸ್ಟ್ ನೇಮ್ ಕೊಡ್ತಾರೆ, ಈ ತರ ಇದ್ರೆ ಇದು ನಿಮ್ಗೆ ವ್ಯಾಲಿಡ್ ಆಗಲ್ಲ, ರಿಜೆಕ್ಟ್ ಆಗುತ್ತೆ. ಕ್ಯಾಸ್ಟ್ ಕೋಟಾನ ಅಥವಾ ಇನ್ಕಮ್ ಕೋಟಾನ, ಇನ್ಕಮ್ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಈ ತರ ಇದ್ರೆ ನಿಮ್ಗೆ ಕ್ಲೇಮ್ ಮಾಡಕ್ಕಾಗಲ್ಲ. ಕ್ಲೇಮ್ ಮಾಡಬೇಕು ಅಂದ್ರೆ ಈ ತರ ಮೆನ್ಷನ್ ಆಗ್ಲೇಬೇಕು. ಶೆಡ್ಯೂಲ್ ಕ್ಯಾಸ್ಟ್, ಕ್ಯಾಸ್ಟ್ ನೇಮು, ಮತ್ತೆ ಇಲ್ಲಿ ಕ್ಯಾಸ್ಟ್ ಸಬ್ ನೇಮು, ಮತ್ತೆ ಗ್ರೂಪ್ ಎ ಅಥವಾ ಗ್ರೂಪ್ ಬಿ ಅಥವಾ ಗ್ರೂಪ್ ಸಿ ಈ ತರ ಮೆನ್ಷನ್ ಆಗ್ಬೇಕು. ಅದಕ್ಕೆ ನೀವೇನ್ ಮಾಡ್ಬೇಕು, ತಹಸೀಲ್ದಾರ್ ಆಫೀಸ್ ತಗೊಂಡೋಗಿ ಕೊಡಿ, ಅವರು ನಮ್ಮ ಕ್ಯಾಟಗರಿ ನಿಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡೋಗಿ ಕೊಡಿ, ಅವರೇ ಸೆಗ್ರಿಗೇಟ್ ಮಾಡಿ ನಿಮ್ಗೆ ಬರ್ತಾರೆ. ನಿಮ್ಗೆ ಯಾವ ಕ್ಯಾಟಗರಿ ಯಾವ ತಿಳ್ಕೊಬೇಕು ಅಂತಂದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ. ಇಲ್ಲಿ ಕ್ಯಾಟಗರಿ 3 ಕ್ಯಾಟಗರಿ ಬರುತ್ತೆ, ಕ್ಯಾಟಗರಿ ಎ, ಬಿ, ಸಿ. ಕ್ಯಾಟಗರಿ ಎ ಬಂದು 16 ಕ್ಯಾಸ್ಟ್ ಇಲ್ಲಿ ಬರುತ್ತೆ. ನಿಮ್ಗೆ ಇಲ್ಲಿ ನೋಡ್ತಾ ಹೋಗ್ಬೋದು, ಇಲ್ಲಿ ಡೀಟೇಲ್ ಆಗಿ ಇಟ್ಟಿದ್ದೀನಿ, ಆಲ್ರೆಡಿ ನಿಮ್ಗೆ ಸಿಕ್ಕಿರುತ್ತೆ. ಇಲ್ಲ ಅಂದ್ರೆ ಜಸ್ಟ್ ಗೋ ಥ್ರೂ ದಿಸ್, ಒಂದು ಸ್ಕ್ರೀನ್ ಶಾಟ್ ತಗೊಂಡು ಚೆಕ್ ಮಾಡ್ಕೊಳ್ಳಿ ಯಾವ ಕ್ಯಾಸ್ಟ್ ಬರ್ತೀರಾ, ಸಬ್ ಕ್ಯಾಸ್ಟ್ ನೀವು ಅಂತ. ಇದು ಕ್ಯಾಟಗರಿ ಎ, ಇದು ಬಂದು ಕ್ಯಾಟಗರಿ ಬಿ. ಕ್ಯಾಟಗರಿ ಬಿ ಬಂದು 19 ಕ್ಯಾಸ್ಟ್ ಬರುತ್ತೆ, ಕ್ಯಾಟಗರಿ ಸಿ ಬಂದು 63 ಕ್ಯಾಸ್ಟ್ ಬರುತ್ತೆ. ಸೊ ಇಲ್ಲಿ ಯಾರ್ಯಾರು ಮೆನ್ಷನ್ ಆಗಿದ್ದೀರಾ ನಿಮ್ಮ ಕ್ಯಾಸ್ಟ್ ಮೆನ್ಷನ್ ಮಾಡ್ಕೊಂಡು ಈ ಕ್ಯಾಟಗರಿಗೆ ಬರ್ತೀನಿ ಅಂತ ಒಂದು ರಿಕ್ವೆಸ್ಟ್ ಫಾರ್ಮ್ ಕೊಡಿ. ವಿತಿನ್ 12 ಡೇಸ್ ಅಥವಾ 20 ಡೇಸ್ ನನ್ಗೆ ಬರುತ್ತೆ. ಓಕೆ, ಸೊ ಇವಾಗ ನೀವು ಕೇಳ್ತಾ ಇರೋದು, ಸುಮಾರು ಜನ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊಂತ ಇದ್ದಾರೆ. ಎಕ್ಸಾಕ್ಟ್ಲಿ ಏನು ಅಂದ್ರೆ, ಸರ್ ಆಗ್ಲೇ ಅಪ್ಲಿಕೇಶನ್ ಬಿಟ್ಬಿಟ್ರಾ, ಇವಾಗ ನಂಗೆ ಟೈಮ್ ಇಲ್ವಾ ಅಂತಂದ್ರೆ ತಲೆ ಕೆಡ್ಸಕ್ ಹೋಗ್ಬೇಡಿ, ಇನ್ನ ಬಿಟ್ಟಿಲ್ಲ, ಬಿಡ್ತಾರೆ. ಅದನ್ನೇ ಹೇಳಿರೋದು ನಿಮ್ಗೆ, ಇಲ್ಲಿ ಬಿಡ್ತಾರೆ. ಶಾರ್ಟ್ಲಿ DCT ಅಪ್ಲಿಕೇಶನ್ ವಿಲ್ ಬಿ ಓಪನ್ ಬೈ KE ಫಾರ್ ಅಪ್ಲೈಯಿಂಗ್ ಟು ಹೈಯರ್ ಎಜುಕೇಶನ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್. ಇಲ್ಲಿ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಏನ್ ಬಿಡ್ತಾರೆ, ಇದು ಆನ್ಲೈನ್ ಕಮ್ ವೆರಿಫಿಕೇಶನ್ ಮಾಡ್ಯೂಲ್. ಅದನ್ನೇ ಹೇಳ್ತಾ ಇರೋದು. ನಿಮ್ಗೆ ಏನಾದ್ರು ಸರ್ಟಿಫಿಕೇಟ್ ಈ ತರ ಇರ್ಲಿಲ್ಲ ಅಂತಂದ್ರೆ ನಿಮಗೆ ರಿಜೆಕ್ಟ್ ಆಗುತ್ತೆ. ಇಲ್ಲಿ ಡೈರೆಕ್ಟ್ಲಿ ಕಮ್ ಅಂಡರ್ ಜನರಲ್ ಮೆರಿಟ್. ಕ್ಯಾಸ್ಟು ಕ್ಲೇಮ್ ಆಗಲ್ಲ, ಇನ್ಕಮ್ ಕ್ಲೇಮ್ ಆಗಲ್ಲ, ಹೈದರಾಬಾದ್ ಕರ್ನಾಟಕಲ್ಲೂ ಬರುತ್ತೆ, ಅದು ಕ್ಲೇಮ್ ಆಗಲ್ಲ. ಸೊ ಯು ಲೂಸ್ ಆಲ್ ದ ರಿಸರ್ವೇಶನ್ಸ್. ಸೊ ಇದಾಗಬಾರ್ದು ಅಂದ್ರೆ ಈ ತರ ಇದ್ರೆ, ಪರ್ಟಿಕ್ಯುಲರ್ ಈ ತರ ಇದ್ರೆ ಚೇಂಜಸ್ ಮಾಡ್ಕೊಳ್ಳೇಬೇಕು. ರೀಸೆಂಟ್ ಆಗಿ ಇಶ್ಯೂ ಆಗಿದ್ರೆ ನಿಮ್ಗೆ ಆಲ್ರೆಡಿ ತರ ಬಂದಿರುತ್ತೆ, ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ. ಇಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಮೆನ್ಷನ್ ಆಗಿರ್ಬೇಕು. 3 ಗ್ರೂಪ್ಸ್ A-B-C, ಇದು ಪರ್ಟಿಕ್ಯುಲರ್ SC ಕ್ಯಾಟಗರಿಗೆ. ಓಕೆ, ಸೊ ದಿಸ್ ಇಸ್ ದ ಅಪ್ಡೇಟ್ ಫಾರ್ ಯು ರೈಟ್ ನೌ. ಸೊ ಎಲ್ಲ ಡೀಟೇಲ್ ಆಗಿ ಹೇಳಿದೆ ಅನ್ಕೊಂತೀನಿ. ಸೊ ಇಷ್ಟೊಂದು ಡೀಟೇಲ್ಸ್ ಹೇಳ್ತಾ ಇರ್ಬೇಕಾದ್ರೆ ನೀವು ನಮಗೆ ಸಪೋರ್ಟ್ ಮಾಡ್ಬೇಕಲ್ವಾ. ಸೊ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಯಾರನ್ನ ಇದ್ರೆ, SC ಫ್ರೆಂಡ್ಸ್ ಯಾರನ್ನ ಇದ್ರೆ ದಯಮಾಡಿ ಶೇರ್ ಮಾಡಿ. ಓಕೆ, because this is a required update. They may lose some quota, or they may lose some income na claim ಮಾಡಕ್ ಆಗಲ್ಲ. So this is the update for you. ಆಮೇಲೆ ಕೋಚಿಂಗ್ ಜಾಯ್ನ್ ಆಗಕ್ಕೆ ಇಂಟ್ರೆಸ್ಟ್ ಇದ್ರೆ, ಪರ್ಟಿಕ್ಯುಲರ್ಲಿ ಫಸ್ಟ್ ಮೇನ್ ಥಿಂಗ್ ಗ್ರೂಪ್ ಅಲ್ಲಿ ಇರಿ. ಕೋಚಿಂಗ್ ಜಾಯ್ನ್ ಆಗಕ್ಕೆ ಇಂಟ್ರೆಸ್ಟ್ ಇದ್ರೆ ಪಿಂಗ್ ಮಾಡಿ, ಆಮೇಲೆ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಪಿಂಗ್ ಮಾಡಿ. ಯು ಕ್ಯಾನ್ ಜಾಯ್ನ್. ಪರ್ಸನಲ್ ಗೈಡೆನ್ಸ್ ಆಗಿರ್ಬೋದು, ರೆಕಾರ್ಡ್ ಕ್ಲಾಸ್ ಆಗಿರ್ಬೋದು, ಅಥವಾ ಲೈವ್ ಕೋಚಿಂಗ್ ಆಗಿರ್ಬೋದು, ಯಾವ್ದು ಬೇಕಾದ್ರೆ ಜಾಯ್ನ್ ಆಗ್ಬೋದು. ಎಲ್ಲ ಆಪ್ಷನ್ಸ್ ಅವೈಲೇಬಲ್ ಇದೆ. ಓಕೆ, ದಿಸ್ ದ ಅಪ್ಡೇಟ್ ಫಾರ್ ಯು ರಿಗಾರ್ಡಿಂಗ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಅಪ್ಡೇಟ್. ಸೊ ಸೈನಿಂಗ್ ಆಫ್ ಉಮೇಶ್ ಫ್ರಮ್ ND Academy. ಥ್ಯಾಂಕ್ ಯು.